ನಮಸ್ಕಾರ. ಉತ್ತರ ಕರ್ನಾಟಕ ಮಧ್ಯಾಹ್ನ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ಕಾಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು. ಬೀದರಲ್ಲಿ ಮಾತನಾಡಿದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ, ಬೆಳಗಾವಿಯಲ್ಲಿ ನಡೆದಿದೆ ಎನ್ನಲಾದಂತಹ 400 ಕೋಟಿ ರೂಪಾಯಿ ದರೋಡೆ ಪ್ರಕರಣ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಈ ದರೋಡೆ ಇತ್ತೀಚೆಗೆ ನಡೆದಿರುವುದಲ್ಲ, ಹಿಂದೆಯೇ ನಡೆದ ಘಟನೆ ಎಂದು ಸಚಿವ ಖಂಡ್ರೆ ಸ್ಪಷ್ಟನೆ ನೀಡಿದ್ದಾರೆ. ಈ ಹಣ ಯಾರದ್ದು, ಎಲ್ಲಿಂದ ಬರ್ತಿತ್ತು, ಯಾವ ಕಡೆಗೆ ಹೋಗ್ತಿತ್ತು, ಯಾರಿಗೆ ಸೇರಿದ್ದು ಎಂಬುದರ ಬಗ್ಗೆ ಸ್ಪಷ್ಟ ಮಾಹಿತಿ ಹೊರಬರಬೇಕು ಎಂದು ಆಗ್ರಹಿಸಿದ್ದಾರೆ. ಇನ್ನು ಇದು ಆರ್ಬಿಐ, ಎಸ್ಬಿಐ ಅಥವಾ ಖಾಸಗಿ ಹಣವು ಎಂಬುದನ್ನು ಬಹಿರಂಗಪಡಿಸಬೇಕೆಂದು ಅವರು ತಿಳಿಸಿದರು. ಇಷ್ಟು ದಿನ ಈ ವಿಷಯವನ್ನ ಯಾಕೆ ಗೌಪ್ಯವಾಗಿ ಇಟ್ಟಿದ್ರು, ಈಗ ಯಾಕೆ ಪತ್ರ ಬರೆಯುತ್ತಿದ್ದಾರೆ ಎಂದು ಪ್ರಶ್ನಿಸಿದ ಅವರು, ಖಾಸಗಿಯವರು ದೂರು ನೀಡಿದ್ದಾರೆ ಎನ್ನುವ ಕಾರಣ ನೀಡಿ ನಮ್ಮ ಸರ್ಕಾರಕ್ಕೆ ಪತ್ರ ಬರೆದಿರುವುದು ಅನುಮಾನಾಸ್ಪದ ಎಂದು ಅವರು ತಿಳಿಸಿದ್ದಾರೆ. ಇನ್ನು ಹಣದ ಮೂಲ ಯಾವುದು, ಯಾವ ದಿನಾಂಕದಂದು ಹಣ ಸಾಗಣೆ ಆಗಿತ್ತು ಎಂಬುದನ್ನು ತಿಳಿಸಬೇಕು ಎಂದು ಆಗ್ರಹಿಸಿದ್ದಾರೆ. 1 ಅಥವಾ 2 ಕೋಟಿ ರೂಪಾಯಿ ಹಣ ಸಾಗಣೆಗೂ ಪೊಲೀಸರ ಎಸ್ಕಾರ್ಟ್ ಇರುತ್ತೆ, ಆದರೆ ಇಲ್ಲಿ 400 ಕೋಟಿ ರೂಪಾಯಿ ಹಣ ಸಾಗಾಣಿಕೆ ಆಗಿದೆ. ಇದರಲ್ಲಿ ಯಾಕೆ ಪೊಲೀಸ್ ಭದ್ರತೆ ಇರಲಿಲ್ಲ ಎಂದು ಪ್ರಶ್ನೆ ಮಾಡಿದ್ದಾರೆ. ನಮ್ಮ ರಾಜ್ಯದ ಮೂಲಕ ಹಣ ಸಾಗಣೆ ಆಗ್ತಿದ್ರೆ ಕರ್ನಾಟಕ ಪೊಲೀಸರಿಗೆ ಯಾಕೆ ಮಾಹಿತಿ ನೀಡಿಲ್ಲ ಎಂದು ಕಿಡಿಕಾರಿದ್ದಾರೆ. ಇನ್ನು ಹಣ ಕಳ್ಳತನವಾದಂತಹ ಅಥವಾ ಹೈಜಾಕ್ ಆದ ದಿನವೇ ಯಾಕೆ ದೂರು ನೀಡಿಲ್ಲ, ಇಷ್ಟು ದೊಡ್ಡ ಮೊತ್ತ ಕಳವಾಗಿದ್ರೂ ಕೂಡ ತಕ್ಷಣ ಎಫ್ಐಆರ್ ಯಾಕೆ ದಾಖಲಾಗಲಿಲ್ಲ ಎಂದು ಸಚಿವ ಖಂಡ್ರೆ ಪ್ರಶ್ನೆ ಮಾಡಿದ್ದಾರೆ. ಇಷ್ಟು ದಿನ ಈ ಪ್ರಕರಣವನ್ನು ಫಡ್ನವೀಸ್ ಯಾಕೆ ಗೌಪ್ಯವಾಗಿಟ್ಟಿದ್ರು, ಆಗ ಅವರು ಏನಾಗಿದ್ರು, ಈಗ ಯಾಕೆ ತನಿಖೆಗೆ ಆದೇಶ ಮಾಡ್ತಿದ್ದಾರೆ ಎಂದು ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಈ ಪ್ರಕರಣದ ಬಗ್ಗೆ ಮಹಾರಾಷ್ಟ್ರ ಮತ್ತು ಗೋವಾ ಸರ್ಕಾರಗಳು ದೇಶದ ಜನರಿಗೆ ಉತ್ತರ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ನಮ್ಮ ಸರ್ಕಾರದ ಮೇಲೆ ಬೆರಳು ತೋರಿಸುವ ಮೊದಲು ಆತ್ಮಾವಲೋಕನ ಮಾಡಿಕೊಳ್ಳಲಿ ಎಂದು ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ. ಈ ಬಗ್ಗೆ ಬಹಿರಂಗ ಚರ್ಚೆ ಆಗಬೇಕು. ಇನ್ನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ಎಸ್ಐಟಿ ತನಿಖೆ ನಡೆಸಬೇಕು ಎಂದು ಸಚಿವ ಖಂಡ್ರೆ ಒತ್ತಾಯ ಮಾಡಿದ್ದಾರೆ. ತನಿಖಾ ವರದಿ ಬಳಿಕ ಇದರ ಹಿಂದೆ ಯಾರ್ಯಾರಿದ್ದಾರೆ ಎಂಬುದು ಬಹಿರಂಗವಾಗಬೇಕು ಎಂದು ಕೂಡ ಅವರು ತಿಳಿಸಿದ್ದಾರೆ. ಇನ್ನು ನಿಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳಲು ಕಾಂಗ್ರೆಸ್ ಸರ್ಕಾರವನ್ನು ದೂರಿರುವುದು ಅತ್ಯಂತ ಕೆಳಮಟ್ಟದ ರಾಜಕೀಯ ಎಂದು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಪ್ರಕರಣದಲ್ಲಿ ರಾಜ್ಯ ಪೊಲೀಸರು ಭಾಗಿಯಾಗಿದ್ದಾರೆ ಎಂಬ ಆರೋಪದ ಬಗ್ಗೆ ಕೂಡ ಪ್ರತಿಕ್ರಿಯಿಸಿದ ಅವರು, ಹಣವು ಗೋವಾ ಹಾಗೂ ಮಹಾರಾಷ್ಟ್ರದಿಂದ ಬಂದಿದ್ರೆ ಅಲ್ಲಿರುವವರು ಕೂಡ ಭಾಗಿಯಾಗಿರಬಹುದು ಎಂದು ಹೇಳಿದರು. ಈ ಪ್ರಕರಣದಲ್ಲಿ ಯಾರೇ ತಪ್ಪಿತಸ್ಥರಾಗಿದ್ದರೂ ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು ಎಂದು ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಯಾವ ಕಾಂಗ್ರೆಸ್ಗೆ ಅದಕ್ಕೆ ಏನು ಸಂಬಂಧ ಇದೆ? ನಿಮ್ಮ ತಪ್ಪನ್ನು ಮುಚ್ಚಿಕೊಳ್ಳಲಿಕ್ಕೆ, ನಿಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳಲಿಕ್ಕೆ ಇವತ್ತು ನಮ್ಮ ಸರ್ಕಾರಕ್ಕೆ ದೂರುವಂಥದ್ದು ಇದು ಅತ್ಯಂತ ಕೆಳಮಟ್ಟದ ರಾಜಕೀಯ. ಇದರಲ್ಲಿ ದೇಶದ ಸಂಪತ್ತು ರಾಜಕೀಯನೇ ತರಬಾರ್ದಿದು. ಅರ್ಥ ಆಯ್ತಾ? ಪಾರದರ್ಶಕವಾಗಿ ತನಿಖೆ ಆಗಬೇಕು. ನೋಡಿ, ಮೊದಲು ಇದು ಗೋವಾದಿಂದ ಬಂತು, ಮಹಾರಾಷ್ಟ್ರದಿಂದ ಬಂತು. ಇವತ್ತು ಅಂದರೆ ಗೋವಾದವರು ಭಾಗಿಯಾಗಿದ್ದಾರೆ, ಮಹಾರಾಷ್ಟ್ರದವರು ಭಾಗಿಯಾಗಿದ್ದಾರೆ. ಯಾಕೆ ಮುಚ್ಚಿಕ್ಕಿದ್ರು? ಎಷ್ಟು ದಿವಸ ಏನಾಗಿತ್ತು ಅವರಿಗೆ? ತನಿಖೆಗೆ ಹೆಂಗೆ ಆದೇಶ ಮಾಡ್ತಾ ಇದ್ದಾರೆ? ಯಾರೇ ಭಾಗಿಯಾಗಿರಲಿ ನೋಡಿ, ಇವತ್ತು ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದೇನೆ. ಇವತ್ತು ಯಾರ್ಯಾರು ಅಕ್ರಮಗಳು ಸುತ್ತಮುತ್ತ ಇದ್ದವರು ಮಾಡ್ತಾರೆ, ತನಿಖೆ ಆಗಬೇಕು, ಅವ್ರ ಮೇಲೆ ಕ್ರಮ ಆಗಬೇಕು. ಇವತ್ತು ಅವರಿದ್ದಾರೆ, ಇವರಿದ್ದಾರೆ, ಫೋಟೋ ತಗೊಳ್ತಾರೆ ಸುಮಾರು ಜನ ದಿನನಿತ್ಯ ಬೆಳಗ್ಗೆ ಇದ್ದು. ಇವತ್ತು ಸೆಲ್ಫಿ ಕಾಲ ಇದೆ. ನಾವೆಲ್ಲ ಒಂದೇ ಕಡೆ ಕೂತಿದ್ದೇವೆ. ಹೊರಗಡೆ ಹೋಗಿ ಅವನಾದರೂ ಅಪರಾಧ ಮಾಡಿದ್ರೆ ಇದಕ್ಕೆ ಈಶ್ವರ್ ಖಂಡ್ರೆ ಹೊಣೆಗಾರ. ಏನು ಅರ್ಥ ಇದೆ ಅದಕ್ಕೆ? ಇವ್ರಿಗೇನೋ ಮಾನ ಮರ್ಯಾದೆ ಇದೆಯಾ ಬಿ ಜೆ ಪಿಯವರಿಗೆ? ಸುಮ್ಮನೆ ಏನಾದರೂ ಹೇಳ್ಕೊತ ಕೂತ್ರೆ ಏನು ಅರ್ಥ ಇದೆ? ಇದ್ದದ್ದು ಅವ್ರು ತನಿಖೆ ಮಾಡಲಿ, ಆ್ಯಕ್ಷನ್ ತಗೋಲಿ. ಇದರ ಮಟ್ಟಿಗೆ ಇಂಥ ಪ್ರಕರಣಗಳು ರಾಜಕೀಯಕ್ಕಾಗಿ ದುರ್ಬಳಕೆ ಮಾಡಿಕೊಳ್ಳಬಾರ್ದು. ಒಂದನೇ ಪ್ರಶ್ನೆ ಏನು ಉದ್ಭವ ಆಗ್ತದೆ ಇಲ್ಲಿ, ಈ ದರೋಡೆ ಆಗಿದ್ದಂಥದ್ದು ಹಿಂದೆ ಆಗಿದೆ ಅಂತ. ಇದು ಯಾರ ಹಣ ಇತ್ತು, ಎಲ್ಲಿಂದ ಬರ್ತಾ ಇತ್ತು? ಏನು RBI ಹಣನ, ಏನು SBI ಹಣನ, ಅಥವಾ ಯಾರ್ದಾದ್ರೂ ಖಾಸಗಿ ಹಣನ? ಯಾವ ಕಡೆಯಿಂದ ಬರ್ತಾ ಇತ್ತು, ಎಲ್ಲಿಗೆ ಹೋಗ್ತಾ ಇತ್ತು? ಮತ್ತು ಇಷ್ಟು ದಿವಸ ಗೌಪ್ಯವಾಗಿ ಇಕ್ಕಲಿಕ್ಕೆ ಫಡ್ನವೀಸ್ ಅವರಿಗೆ ಏನಾಗಿತ್ತು? ಇವತ್ತು ಪತ್ರ ಬರಿತಾ ಇದ್ದಾರೆ. ಯಾಕೆಂದರೆ ಖಾಸಗಿಯಾಗಿ ಅವನೊಬ್ಬ ಹೋಗಿ ದೂರು ಕೊಟ್ಟಿದ್ದಾನೆ ಅಂತೇಳಿ ಹೇಳಿ ಕರ್ನಾಟಕ ಸರ್ಕಾರಕ್ಕೆ ಅವರು ಪತ್ರವನ್ನು ಬರೆದಿದ್ದಾರೆ. ಮೂಲಭೂತ ಪ್ರಶ್ನೆ ಏನು ಉದ್ಭವ ಆಗ್ತದೆ ಅಂದರೆ, ಮೊದಲು ಹಣದ ಮೂಲ ಏನು, ಯಾವ ದಿನಾಂಕದಿಂದ ಈ ಹಣ ಅಲ್ಲಿಂದ, ಇವತ್ತು ಗೋವಾ ಇರ್ಬೋದು, ಬೇರೆ ಕಡೆಯಿಂದ ಇರ್ಬೋದು, ಹಣ ಅಲ್ಲಿಂದ ಸಾಗಣೆ ಆಯಿತು. ಇವತ್ತು ಸಣ್ಣ ಹಣ 1 ಕೋಟಿ 10 ಕೋಟಿ ಸಾಗಣೆ ಮಾಡಬೇಕು ಅಂದರೆ ಪೊಲೀಸ್ ಎಸ್ಕಾರ್ಟ್ ಇರುತ್ತೆ, ಪೊಲೀಸ್ ವ್ಯವಸ್ಥೆ ಇರುತ್ತೆ, ಸೆಕ್ಯೂರಿಟಿ ಇರುತ್ತೆ. ಪೊಲೀಸ್ ಸೆಕ್ಯೂರಿಟಿ ವ್ಯವಸ್ಥೆ ಯಾಕೆ ಮಾಡಿಲ್ಲ ಸಂಬಂಧಪಟ್ಟಂಥವರು? ಆಯ್ತು, ಕರ್ನಾಟಕ ರಾಜ್ಯದಿಂದ ಹಣದ ಕಂಟೈನರ್ ಹೋಗ್ತಾ ಇದೆ ಅಂತ ಹೇಳಿದರೆ ಇದು ಕರ್ನಾಟಕ ರಾಜ್ಯಕ್ಕೆ ಅವ್ರು ಮಾಹಿತಿ ಕೊಟ್ಟಿದ್ದೀರಾ? ಅಥವಾ ಹಣ ಕಳುವಾಯಿತು, ಕಂಟೈನರ್ ಹೈಜಾಕ್ ಆಯಿತು ಅಂತ ಹೇಳಿದರೆ ಹೈಜಾಕ್ ಆದ ತಕ್ಷಣ FIR ದರ್ಜ್ ಆಗಿದೆಯಾ? ಇವತ್ತು ಯಾವುದೇ ಕಗ್ನೈಸಬಲ್ ಅಫೆನ್ಸ್ ಆಯಿತು ಅಂದರೆ ತತ್ಕ್ಷಣವೇ ಪ್ರಥಮ ವರದಿ ಮಾಡಬೇಕು, FIR ಮಾಡಬೇಕು.
ಇಷ್ಟು ದೊಡ್ಡ ಪ್ರಮಾಣದ ಒಂದು ವೇಳೆ ಹಣ ಇವತ್ತು ಹೈಜಾಕ್ ಆಗಿದೆ, ಚೋರಿ ಆಗಿದೆ, ಡಕಾಯಿತಿ ಆಗಿದೆ ಅಂದರೆ FIR ಎಲ್ಲ ಆಯಿತು, ಯಾವ ಸಮಯದಲ್ಲಾಗಿದೆ, ಇವತ್ತು ಯಾಕೆ ಕರ್ನಾಟಕ ರಾಜ್ಯಕ್ಕೆ ಇಲ್ಲಿವರೆಗೆ ಮಾಹಿತಿ ಕೊಟ್ಟಿಲ್ಲ, ಅದೆಲ್ಲ ಏನು ಗೌಪ್ಯತೆ? ಫಡ್ನವೀಸ್ ಅವರು ಇದಕ್ಕೆ ಉತ್ತರ ಕೊಡಬೇಕು. ಇವತ್ತು ಆ BJP ಸರ್ಕಾರ ಏನಿದೆ, ಸಮ್ಮಿಶ್ರ ಸರ್ಕಾರ, ಮಹಾರಾಷ್ಟ್ರದ್ದು, ಗೋವಾದು ಏನಿದೆ, ಅವರು ಈ ದೇಶದ ಜನರಿಗೆ ಉತ್ತರ ಕೊಡಬೇಕಾಗ್ತದೆ. ಅವರು ಹೇಳಿ ಕರ್ನಾಟಕದ ಮೇಲೆ ಬೆರಳು ತೋರಿಸ್ಕೊಂತ ಮೊದಲು ಅವರು ಆತ್ಮಾವಲೋಕನ ಮಾಡಿಕೊಂಡು ಇವತ್ತು ಈ ಎಲ್ಲ ವಿಷಯಗಳ ಬಗ್ಗೆ ಬಹಿರಂಗವಾಗಿ ಚರ್ಚೆ ಮಾಡಲಿ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಅಡಿಯಲ್ಲಿ ಒಂದು SIT ರಚನೆ ಮಾಡಲಿ, ಸ್ಪೆಷಲ್ ಇನ್ವೆಸ್ಟಿಗೇಟಿವ್ ಟೀಮ್, ಒಂದು ತನಿಖಾ ತಂಡ ರಚನೆ ಮಾಡಿ ಬಹಿರಂಗವಾಗಿ ಆ ನ್ಯಾಯಾಲಯದ ಏನು ನ್ಯಾಯಾಧೀಶರ ವ್ಯಾಪ್ತಿಯಲ್ಲಿ ಇದು ತನಿಖೆ ಆಗಲಿ. ತನಿಖಾ ವರದಿಯಲ್ಲಿ ಯಾರ್ಯಾರಿದ್ದಾರೆ, ಎಷ್ಟೆಷ್ಟು ದೊಡ್ಡ ದೊಡ್ಡ ಜನ ಇದ್ದಾರೆ, ಯಾರು ಹಗರಣ ಇದೆ, ಯಾರು ಚೋರಿ ಮಾಡಿದ್ದಾರೆ, ಆ ಹಣ ಎಲ್ಲಿದೆ ಈಗ, ಅದೆಲ್ಲವೂ ಬಹಿರಂಗ ಆಗಲಿ. ಯಾದಗಿರಿ ನಗರದ ವೀರಭದ್ರೇಶ್ವರ ಕಾಲೋನಿಯಲ್ಲಿ ಆಕಸ್ಮಿಕವಾಗಿ ಬೆಂಕಿ ಅವಘಡ ಸಂಭವಿಸಿದೆ. ಶರಣಬಸವೇಶ್ವರ ಟ್ರೇಡಿಂಗ್ ಶಾಪ್ಗೆ ಸೇರಿದ HDP 30 ನೀರು ಪೈಪ್ಗಳಿಗೆ ಬೆಂಕಿ ಹೊತ್ತುಕೊಂಡು ಸಂಪೂರ್ಣವಾಗಿ ಸುಟ್ಟು ಹಾನಿಯಾಗಿದೆ. ಈ ಪೈಪ್ಗಳು ಸದಾಶಿವರೆಡ್ಡಿ ರೋಟ್ನಡ್ಗಿ ಅವರಿಗೆ ಸೇರಿದವು ಎನ್ನಲಾಗುತ್ತಿದೆ. ಅವಘಡದಲ್ಲಿ ಸುಮಾರು 7 ಲಕ್ಷ ರೂಪಾಯಿಗಿಂತ ಹೆಚ್ಚು ಮೌಲ್ಯದ ಪೈಪ್ಗಳು ಸುಟ್ಟು ನಾಶವಾಗಿವೆ. ಘಟನೆಯ ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಧಾವಿಸಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟಿದ್ದಾರೆ. ಈ ಘಟನೆ ಯಾದಗಿರಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. जो कंगार कितीरा केवढीची कंगार लागली एवढी ಭಾರತಕ್ಕೆ ಗಣರಾಜ್ಯೋತ್ಸವದ ಶುಭ ಹಾರೈಸಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಮೆರಿಕದೊಂದಿಗೆ ಭಾರತದ ಸುದೀರ್ಘ ಸಂಬಂಧಗಳಿಗಾಗಿ ಅಭಿನಂದನೆ ಸಲ್ಲಿಸಿದರು. ವಿಶ್ವದ ಅತ್ಯಂತ ಹಳೆಯ ಪ್ರಜಾಪ್ರಭುತ್ವ ದೇಶಗಳಾದ ಭಾರತ ಮತ್ತು ಅಮೆರಿಕ ಐತಿಹಾಸಿಕ ಬಾಂಧವ್ಯವನ್ನು ಹಂಚಿಕೊಂಡಿವೆ ಎಂದು ಅವರು, ಭಾರತವು ಸೋಮವಾರ ತನ್ನ 77ನೇ ಗಣರಾಜ್ಯೋತ್ಸವವನ್ನು ಆಚರಿಸಿತು. 1950ರಲ್ಲಿ ಈ ದಿನ ದೇಶದಲ್ಲಿ ಸಂವಿಧಾನ ಜಾರಿಗೆ ತಂದು ಭಾರತವನ್ನು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವವನ್ನಾಗಿ ರೂಪಿಸಿತು ಎಂದು ಹೇಳಿದರು. ನಂತರ ಸಾಮಾಜಿಕ ಮಾಧ್ಯಮ ಖಾತೆಯಾದ ಎಕ್ಸ್ನಲ್ಲಿ ಸೋಮವಾರ ಭಾರತದಲ್ಲಿನ ಅಮೆರಿಕ ರಾಯಭಾರ ಕಚೇರಿಯು ಡೊನಾಲ್ಡ್ ಟ್ರಂಪ್ ಅವರ ಪೋಸ್ಟ್ ಅನ್ನು ಹಂಚಿಕೊಂಡಿದೆ. ಇದರಲ್ಲಿ ಟ್ರಂಪ್ ಅವರು 77ನೇ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿರುವ ಭಾರತಕ್ಕೆ ನಾನು ನನ್ನ ಸರ್ಕಾರ ಯುನೈಟೆಡ್ ಸ್ಟೇಟ್ಸ್ನ ಜನರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಯುನೈಟೆಡ್ ಸ್ಟೇಟ್ಸ್ ಮತ್ತು ಭಾರತವು ವಿಶ್ವದ ಅತ್ಯಂತ ಹಳೆಯ ಮತ್ತು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರಗಳಾಗಿ ಐತಿಹಾಸಿಕ ಬಾಂಧವ್ಯವನ್ನು ಹಂಚಿಕೊಂಡಿವೆ ಎಂದು ತಿಳಿಸಿದರು. ರಾಜ್ಯ ವಿಧಾನಮಂಡಲದ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಿದ ಸಂದರ್ಭದಲ್ಲಿ ನಡೆದಿದ್ದ ಘಟನೆಗಳಿಗೆ ಸಂಬಂಧಪಟ್ಟಂತೆ ವಾಸ್ತವ ಅಂಶಗಳ ಪ್ರತ್ಯೇಕ ವರದಿಯೊಂದನ್ನು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಸಲ್ಲಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಜಂಟಿ ಅಧಿವೇಶನದಲ್ಲಿ ಭಾಷಣ ಮುಗಿಸಿದ ನಂತರ ಆಡಳಿತ ಪಕ್ಷ ಕಾಂಗ್ರೆಸ್ ಸದಸ್ಯರು ತಮ್ಮ ವಿರುದ್ಧ ಘೋಷಣೆಗಳನ್ನು ಕೂಗುವ ಮೂಲಕ ತೋರಿದ ದುರ್ವರ್ತನೆ, ವಿಧಾನಸಭೆಯಿಂದ ತಮಗೆ ಘೇರಾವ್ ಹಾಕುವ ಪ್ರಯತ್ನ ಹಾಗೂ ಇದರಿಂದ ತಮ್ಮ ಮೇಲೆ ಉಂಟಾದ ಒತ್ತಡಗಳ ಬಗ್ಗೆ ತಮ್ಮ ವರದಿಯಲ್ಲಿ ವಿವರವಾಗಿ ಉಲ್ಲೇಖಿಸಿದ್ದಾರೆ ಎಂದು ಲೋಕಭವನ ಮೂಲಗಳು ತಿಳಿಸಿವೆ. ಸಾಮಾನ್ಯವಾಗಿ ಪ್ರತಿ ವಾರ ತಿಂಗಳಿಗೊಮ್ಮೆ ಲೋಕಭವನದಿಂದ ರಾಷ್ಟ್ರಪತಿಗೆ ವರದಿ ಹೋಗ್ತವೆ. ಇನ್ನು ರಾಜಕೀಯ, ಸಾಮಾಜಿಕ, ಅಭಿವೃದ್ಧಿ ಚಟುವಟಿಕೆಗಳ ಸೇರಿದಂತೆ ರಾಜ್ಯದ ಆಗುಹೋಗುಗಳ ಪ್ರಸಕ್ತ ವಿದ್ಯಮಾನ ಬೆಳವಣಿಗೆ ಬಗ್ಗೆ ವಾರ ತಿಂಗಳಿಗೊಮ್ಮೆ ರಾಜ್ಯಪಾಲರು ರಾಷ್ಟ್ರಪತಿಗೆ ವರದಿ ನೀಡುತ್ತಲೇ ಇರ್ತಾರೆ. ಆದರೆ ಈ ವರದಿ ಅಲ್ಲದೆ ಪ್ರತ್ಯೇಕವಾಗಿ ಈ ಅಧಿವೇಶನವನ್ನು ಉದ್ದೇಶಿಸಿ ತಾವು ಭಾಷಣ ಮಾಡುವ ಮೊದಲು ಹಾಗೂ ನಂತರ ನಡೆದ ಎಲ್ಲ ಬೆಳವಣಿಗೆ ಘಟನೆಗಳ ಕುರಿತು ಸವಿವರವಾದ ವರದಿಯನ್ನು ರಾಷ್ಟ್ರಪತಿಯವರಿಗೆ ರವಾನಿಸಿದ್ದು ಸಂಚಲನಕ್ಕೆ ಕಾರಣವಾಗಿದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇಂದು ಬೆಂಗಳೂರಿನ ಸಪ್ತ ಸಚಿವರ ವಸತಿಗೃಹ ಸಮುಚ್ಚಯದಲ್ಲಿರುವಂತಹ ಅರಣ್ಯ ಜೀವಿ
ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಅವರ ಅಧಿಕೃತ ನಿವಾಸಕ್ಕೆ ಭೇಟಿ ನೀಡಿದ್ದಾರೆ. ಇತ್ತೀಚೆಗೆ ಲಿಂಗೈಕ್ಯರಾದ ಹಿರಿಯ ಕಾಂಗ್ರೆಸ್ ನಾಯಕ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಗೌರವ ಅರ್ಪಿಸಿದರು. ಈ ಸಂದರ್ಭದಲ್ಲಿ ಕಳೆದ 3 ತಲೆಮಾರಿನಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿತಿರುವ ಖಂಡ್ರೆ ಕುಟುಂಬದ ದುಃಖದಲ್ಲಿ ಕಾಂಗ್ರೆಸ್ ಪಕ್ಷ ಸದಾ ಜೊತೆಗಿರಲಿದೆ ಎಂದು ಭರವಸೆ ಕೂಡ ನೀಡಿದರು. ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರ ಸೇವೆ ಮತ್ತು ಕೊಡುಗೆಗಳನ್ನು ಸ್ಮರಿಸಿ ಅವರ ಮಾರ್ಗದರ್ಶನ ಪಕ್ಷಕ್ಕೆ ಅಮೂಲ್ಯವಾಗಿತ್ತು ಎಂದು ಸುರ್ಜೇವಾಲಾ ಹೇಳಿದರು. ಈ ವೇಳೆ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದ ಧರ್ಮಪ್ರಕಾಶ್ ಬಡಾವಣೆಯಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಟ್ರಸ್ಟ್ ಉದ್ಘಾಟನೆ ಮಾಡಲಾಯಿತು. ಬಸವ ಕಲ್ಯಾಣ ನಗರದ ತ್ರಿಪುರಾಂತ ಗವಿಮಠದ ಪೀಠಾಧಿಪತಿ ಡಾಕ್ಟರ್ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಅವರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಟ್ರಸ್ಟ್ ಅನ್ನು ಉದ್ಘಾಟನೆ ಮಾಡಿದರು. ನಂತರ ಮಾತನಾಡಿದ ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಅವರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಟ್ರಸ್ಟ್ ಅನ್ನು ಸಮಾಜದ ಜನರ ಒಳಿತಿಗಾಗಿ ಪ್ರಾರಂಭಿಸಲಾಗಿದ್ದು, ಹಾಗಾಗಿ ಟ್ರಸ್ಟ್ನಿಂದ ಸಮಾಜದ ಬಡ ಜನರಿಗೆ ಸಹಾಯ ಸೌಲಭ್ಯ ದೊರಕುವಂತೆ ನಿರಂತರ ಕೆಲಸಗಳು ನಡೆಯಬೇಕು. ಇನ್ನು ಟ್ರಸ್ಟ್ನಿಂದ ನಡೆಯುವಂತಹ ಸಾಮಾಜಿಕ ಕಾರ್ಯಗಳಿಗೆ ನನ್ನ ಬೆಂಬಲ ಇರುತ್ತೆ ಎಂದು ಅವರು ತಿಳಿಸಿದರು. ಗಣರಾಜ್ಯೋತ್ಸವದ ದಿವಸದ ಎಲ್ಲ ಆರ್ಥಿಕ ಶುಭಾಶಯಗಳು. ಇವತ್ತು ಬಾಬು ಜಗಜೀವನ್ ರಾಮ್ ಅವರ ಚಾರಿಟಬಲ್ ಟ್ರಸ್ಟ್ ಏನು ಇನಾಗ್ರೇಷನ್ ಆಗ್ತಾ ಇದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಹೊಂದಿರುವ ಪೂಜ್ಯ ಶ್ರೀ ಘನಲಿಂಗ ರುದ್ರಮುನಿ ಅವರ ಪಾದಗಳನ್ನು ನಮಸ್ಕಾರ ಮಾಡುತ್ತಾ, ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ಅರ್ಜುನ್ ಕನಕ್ ಅವರೇ, ಡಿ ಕೆ ದಾವೂದ್ ಅವರೇ, ಗೌತಮ್ ಶಿಂಡೆ ಅವರೇ, ದಿಲೀಪ್ ಅವರೇ, ಮೇಘನಾಥ್ ಕಾರ್ಬಾರಿ ಅವರೇ, ನಮ್ಮ ಬಕ್ನಾಳ್ ಅವರೇ, ನಮ್ಮ ಸಂಭಾಜಿ ಜಗತಾಪ್ ಅವರೇ, ಶರಣು ಅಲ್ಗೂಡ್ ಅವರೇ, ಮನೋಜ್ ಮಾಶೆಟ್ಟಿ ಅವರೇ, ಮತ್ತು ನಮ್ಮ ದೀಪಕ್ ನಾಗಡೆ ಅವರೇ, ಮತ್ತು ಈ ಕಾರ್ಯಕ್ರಮಕ್ಕೆ ಬಹಳ ದಿನದಿಂದ ಕರೀತಾ ಇದ್ದಾರೆ, 1.5-2 ತಿಂಗಳಿಂದ ಕರೀತಾ ಇದ್ದಾರೆ. ನಮ್ಮ ಸಂಜು ಕುಮಾರ್ ಸಂಗನೂರಿ ಅವರೇ, ಅಶೋಕ್ ಸಂಗನೂರಿ ಅವರೇ, ರಾಜ್ಕುಮಾರ್ ಮುಜನಾಯಕ್ ಅವರೇ, ಅಶೋಕ್ ಅವರೇ, ಯುವರಾಜ್ ಅವರೇ, ಕಿರಣ್ ಲಾಡೆ ಅವರೇ, ಅಶೋಕ್ ಧಗಾಲೆ ಅವರೇ, ಭಾಸ್ಕರ್ ಕಿಟ್ಟಾ ಅವರೇ, ಧನರಾಜ್ ರಾಜೋಳಿ ಅವರೇ, ಮೇಘರಾಜ್ ಅವರೇ, ದತ್ತು ಗಾಯಕ್ವಾಡ್ ಅವರೇ, ಅಜಿತ್ ಸೂರ್ಯವಂಶಿ ಅವರೇ ಮತ್ತು ಭಾಳಷ್ಟು ಜನ ಬಂದು ಇಲ್ಲಿ ಮುಂದೆನೂ ಜಾಸ್ತಿ ಜನ ಇದ್ದಾರೆ, ಮತ್ತು ನಮ್ಮ ಹಿಂದಿನೂ ಇದ್ದಾರೆ, ಮತ್ತು ನಮ್ಮೆಲ್ಲ ಅಕ್ಕ ತಂಗಿರ ಅಣ್ಣ ತಮ್ಮದಿರಿಗೆ ಇನ್ನೊಂದ್ಸಲ ನಮಸ್ಕಾರ ಮಾಡುತ್ತಾ, ಗುರುಗಳೇ ಈ ಕಾರ್ಯಕ್ರಮ ಮಾಡಬೇಕಂದ್ರೆ 3 ತಿಂಗಳಿಂದ ಕೇಳ್ತಾ ಇದ್ದಾರೆ. ಅವರು 3 ತಿಂಗಳಿಂದ ಕೇಳಿಬಿಟ್ಟು ಒಂದು ಟ್ರಸ್ಟ್ ಮಾಡ್ತಾ ಇದ್ದೀವಿ. ಧರ್ಮಪ್ರಕಾಶ್ ಗಲ್ಲಿಯಲ್ಲಿ ಓಣಿ ಇದೆ ನಮ್ಮದು. ಓಣಿಯಲ್ಲಿ ಎಲ್ಲ ನಮ್ಮ ಭಾಳಷ್ಟು ಜನ ಇದ್ದಾರೆ. ಧರ್ಮಪ್ರಕಾಶ್ ಗಲ್ಲಿಯೆಲ್ಲ ಇಡೀ ನಮ್ಮ ಬಸವ ಕಲ್ಯಾಣ ತಾಲೂಕಿನ ಭಾಳಷ್ಟು ಜನ ನಮ್ಮ ಸಂಪರ್ಕದಲ್ಲಿದ್ದಾರೆ. ನಾವು ಒಂದು ಟ್ರಸ್ಟ್ ಮಾಡಿ ಏನು ಬಾಬು ಜಗಜೀವನ್ ರಾಮ್ ಅವರ ಹೆಸರಲ್ಲಿ ಒಂದು ಟ್ರಸ್ಟ್ ಮಾಡೋಣ ಅಂತ ಹೇಳಿದ್ರೆ ನಾನು 100% ಮಾಡಿ ನಾವೆಲ್ಲ ನಿಮ್ಮ ಹಿಂದೆ ಇದ್ದೀವಿ ಅಂತ ಆವತ್ತೇ ಹೇಳ್ಬಿಟ್ಟಿದ್ದೆ ಅವರಿಗೆ. ಅವರೇ ಭಾಳಷ್ಟು ದಿನದಿಂದ ಮಾಡೋಣ ಅಂತ ನಾನೇ ಬೇಗ ಮಾಡಿ ಅಂತ ಹೇಳಿದ್ದೆ ಅವರಿಗೆ. ಆದರೆ ಅವರು ಮತ್ತೆ ಇವತ್ತೇ 26ನೇ ತಾರೀಕು ಮತ್ತೆ ಈ ತಿಂಗಳು ಬಂದರು, ಒಂದು 2nd 3rd ಯಾವಾಗ ಬಂದರು. ಕತ್ತಲೆಯಲ್ಲಿದ್ದ ಸಮಾಜಕ್ಕೆ ವಚನ ಸಾಹಿತ್ಯವೆಂಬ ಬೆಳಕಿನ ದೀವಿಗೆಯನ್ನು ಕೊಟ್ಟಂತಹ ಕೀರ್ತಿ 12ನೇ ಶತಮಾನದ ಬಸವಾದಿ ಶರಣರಿಗೆ ಸಲ್ಲುತ್ತದೆ. ಅಂತಹ ಶ್ರೇಷ್ಠ ಸಾಹಿತ್ಯ ಶತಮಾನಗಳಿಂದ ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸುತ್ತಾ ಬರ್ತಿದೆ. ಆದರೆ ಈ ಸಾಹಿತ್ಯ ನಮ್ಮ ಕೈಗೆ ನೇರವಾಗಿ ಬಂದಿಲ್ಲ, ಸಾಕಷ್ಟು ಶರಣರ ಬಲಿದಾನದೊಂದಿಗೆ ಬಂದಿದೆ. ಇನ್ನು ಆ ಶರಣರ ಹೋರಾಟ ಹಾಗೂ ತ್ಯಾಗವನ್ನು ಸ್ಮರಿಸುವ ಉದ್ದೇಶದಿಂದ ಬೀದರ್ ನಗರದಲ್ಲಿ 3 ದಿನಗಳ ಕಾಲ 24ನೇ ವಚನ ವಿಜಯೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪೂಜ್ಯ ಗಂಗಾಂಬಿಕಾ ಅಕ್ಕನವರು ತಿಳಿಸಿದರು. 24ನೇ ವಚನ ವಿಜಯೋತ್ಸವದ ಅಂಗವಾಗಿ ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಳ್ಳಲಾದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಶರಣರ ತ್ಯಾಗವನ್ನು ಸ್ಮರಿಸುವ ಉದ್ದೇಶದಿಂದ ಕಳೆದ 23 ವರ್ಷಗಳಿಂದ ಬೀದರ್ ನಗರದಲ್ಲಿ ವಚನ ವಿಜಯೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸುತ್ತಾ ಬರ್ತಿದ್ದೇವೆ. ಅದೇ ರೀತಿ ಈ ವರ್ಷವೂ ಕೂಡ ವಿಜಯೋತ್ಸವಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು, ಇದೇ ಜನವರಿ 30, 31 ಹಾಗೂ ಫೆಬ್ರವರಿ 1ರಂದು 3 ದಿನಗಳ ಕಾಲ ಬಸವಗಿರಿಯ ಆವರಣದಲ್ಲಿ ವಚನ ವಿಜಯೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಜನವರಿ
ಜನವರಿ 30ರಂದು ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮದ ಉದ್ಘಾಟನೆ ನಡೆಯಲಿದ್ದು, ಕಾರ್ಯಕ್ರಮದಲ್ಲಿ ವಿವಿಧ ಶ್ರೀಗಳು ಹಾಗೂ ಜನಪ್ರತಿನಿಧಿಗಳು ಭಾಗಿಯಾಗಲಿದ್ದಾರೆ. ಇನ್ನು ಮಧ್ಯಾಹ್ನ ಸ್ತ್ರೀ ಶಕ್ತಿ ಸಮಾವೇಶ ಹಾಗೂ ಸಾಯಂಕಾಲ ಶರಣ ಕಲಾ ವೈಭವ ನಡೆಯಲಿದೆ. ಜನವರಿ 31ರಂದು ಸಾಮೂಹಿಕ ವಚನ ಪಾರಾಯಣ, ಯುವಶಕ್ತಿ ಸಮಾವೇಶ, ವಿವಿಧ ಸಾಧಕರಿಗೆ ಸನ್ಮಾನ, ಧರ್ಮ ಚಿಂತನಗೋಷ್ಠಿ ಕೂಡ ನಡೆಯಲಿದೆ. ಇನ್ನು ಫೆಬ್ರವರಿ 1ರಂದು ಬೀದರ್ ನಗರದ ಬಸವೇಶ್ವರ ವೃತ್ತದಿಂದ ಬಸವಗಿರಿಯವರೆಗೆ ಧರ್ಮಗ್ರಂಥ ವಚನ ಸಾಹಿತ್ಯದ ಮೆರವಣಿಗೆ ಕುರಿತು ವಚನ ಸಾಹಿತ್ಯದ ಪಟ್ಟಾಭಿಷೇಕ, ಗುರುಬಸವ ಪುರಸ್ಕಾರ ಹಾಗೂ ಶರಣ ಸೇವಾ ಪುರಸ್ಕಾರ ಪ್ರದಾನ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಇನ್ನು ಜಾಗತಿಕ ಲಿಂಗಾಯತ ಮಹಾಸಭಾ ಉಪಾಧ್ಯಕ್ಷ ಬಸವರಾಜ್ ಬುಳ್ಳ ಮಾತನಾಡಿ, ಈ ಬಾರಿಯ ವಚನ ವಿಜಯೋತ್ಸವಕ್ಕೆ ಎಲ್ಲಾ ಬಸವಪರ ಸಂಘಟನೆಗಳು ಒಟ್ಟಾಗಿ ಶ್ರಮಿಸಲಿದ್ದು, ಇಡೀ ರಾಜ್ಯವೇ ಬೀದರ್ನತ್ತ ತಿರುಗಿ ನೋಡುವಂತೆ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಎಂದು ತಿಳಿಸಿದರು. ಬಸವಾದಿ ಶರಣರ ವಚನಗಳು ಮಾನವ ಬದುಕಿನ ದಾರಿಯಲ್ಲಿ ಹಚ್ಚಿಟ್ಟ ದೀಪಗಳು. ಈ ಶ್ರೇಷ್ಠ ನುಡಿಗಳು ಇಂದು ನಮಗೆ ಉಳಿದು ಬಂದಿದೆ ರೋಚಕ ಸಂಗತಿ. ಶರಣರ ಬಲಿದಾನ ಹಾಗೂ ವೀರಗಾಥೆಯ ಕಾರ್ಯಗಳಿಂದ ಉಳಿದು ಬಂದಿರುವ ವಚನ ಸಾಹಿತ್ಯ ಸಂರಕ್ಷಣೆ ಸ್ಮರಣೆಗಾಗಿ ಪ್ರತಿ ವರ್ಷ ವಚನ ವಿಜಯೋತ್ಸವ ಕಾರ್ಯಕ್ರಮ ಆಚರಿಸಲಾಗುತ್ತದೆ. ಈ ವರ್ಷ 24ನೇ ವಚನ ವಿಜಯೋತ್ಸವವನ್ನು 30-31 ಜನವರಿ ಮತ್ತು ಫೆಬ್ರವರಿ 1, 2026ರಂದು 3 ದಿನಗಳ ಕಾಲ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಜನವರಿ 30ರಂದು ಮುಂಜಾನೆ 8 ಗಂಟೆಗೆ ಸಾಮೂಹಿಕ ಇಷ್ಟಲಿಂಗ ಪೂಜಾ ಯೋಗದೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಪೂಜ್ಯ ಶ್ರೀ ಸಿದ್ದರಾಮ ಶರಣರು ಬೆಳ್ದಾಳ್ ಹಾಗೂ ಇನ್ನಿತರ ಪೂಜ್ಯರ ಸಾನ್ನಿಧ್ಯದಲ್ಲಿ ನಡೆಯಲಿದ್ದು, ಬಸವ ಕಲ್ಯಾಣ ಕ್ಷೇತ್ರ ಸಮಿತಿಯ ಸಂಯೋಜಕರಾಗಿರ್ತಕ್ಕಂಥ ಶರಣರಾದ ಬಸವರಾಜ ಪಾಟೀಲ್ ಸೇಡಂ ಅವರು ಆ ಕಾರ್ಯಕ್ರಮವನ್ನು ಬೆಳಗಿನ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಡಾಕ್ಟರ್ ವಿಜಯಶ್ರೀ ಬಶೆಟ್ಟಿಯವರು ಧ್ವಜಾರೋಹಣಗೈಯಲಿದ್ದಾರೆ ಹಾಗೂ ನಮ್ಮ ಡಾಕ್ಟರ್ CS ರಗಟೆಯವರು ಈ ಒಂದು ಗುರು ವಚನ ಪರಿಷಕಟ್ಟೆಯ ಗ್ರಂಥಕ್ಕೆ ಗೌರವಾರ್ಪಣೆಯನ್ನು ಅರ್ಪಿಸ್ತಾ ಇದ್ದಾರೆ. ವಾಣಿಜ್ಯ ತೆರಿಗೆ ಅಧಿಕಾರಿಗಳಾಗಿರ್ತಕ್ಕಂಥ ನಿವೃತ್ತ P. ರುದ್ರಪ್ಪ ಕುರ್ಕುಂದ ಅವರು ಅನುಭವವನ್ನು ನೀಡಲಿದ್ದಾರೆ. ಅದೇ ದಿನ 30 ತಾರೀಕಿನಂದು ಮುಂಜಾನೆ 11 ಗಂಟೆಗೆ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಜರುಗಲಿದೆ. ಆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಬಸವ ಕಲ್ಯಾಣ ಅನುಭವ ಮಂಟಪದ ಅಧ್ಯಕ್ಷರಾದ ನಾಡೋಜ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹಾಗೂ ಹುಲಸೂರಿನ ಪೂಜ್ಯ ಶ್ರೀ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ತೆಲಂಗಾಣ ರಾಜ್ಯದ ವಾರಂಗಲ್ದ ಪಾಲ್ಕುರಿಕೆ ಸೋಮನಾಥ ಕಲಾಪೀಠದ ಅಧ್ಯಕ್ಷರಾದ ಡಾಕ್ಟರ್ ರೂಪಾಲು ಸತ್ಯನಾರಾಯಣ ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶರಣರಾದ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ವಚನ ವಿಜಯೋತ್ಸವ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಾನ್ ಈಶ್ವರ್ ಖಂಡ್ರೆ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ. ಯಾಕಂದ್ರೆ ಪ್ರತಿ ವರ್ಷ ಇದು 24ನೇದು, ಬಟ್ ಈ ವರ್ಷದ ವಿಶೇಷತೆ ಇದೆ. ಯಾಕಂದ್ರೆ ನಾನು ಸಾಲಾಗಿ ನೋಡ್ತಾ ಇದ್ದೀನಿ, ರಾಷ್ಟ್ರೀಯ ಬಸವ ದಳ ಇದೆ, ಬಸವ ಕೇಂದ್ರ ಇದೆ, ಬಸವ ಬಳಗ ಇದೆ, ಕನ್ನಡ ಸಾಹಿತ್ಯ ಪರಿಷತ್ ಇದೆ, ಬಸವ ಸೇವಾ ಪ್ರತಿಷ್ಠಾನದ ನೇತೃತ್ವದಲ್ಲಿ ಅವರ ಅಡಿಯಲ್ಲಿ ಎಲ್ಲ ಸಂಘಟನೆಗಳು ಸಂಯುಕ್ತವಾಗಿ ಬಂದು ಈ ಸಲ ಆಚರಣೆ ಮಾಡಲಿಕ್ಕೆ ಪ್ರೋತ್ಸಾಹ ನೀಡ್ತಾರೆ. ಅದಕ್ಕೆ ಅನೇಕ ವಿದ್ವಾಂಸರು ಬಂದು ಯಾವ ಧರ್ಮದಿಂದ ಈ ಜಗತ್ತಿಗೆ ಶಾಂತಿ ಸಿಗಲಿಕ್ಕೆ ಸಾಧ್ಯ ಇದೆ ಎಂಬಂತ ಸಂದೇಶವನ್ನು ಜನಸಾಮಾನ್ಯರಿಗೆ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ಅನೇಕ ರಾಜ್ಯಗಳಿಂದ, ಕೇರಳ ಇರ್ಬೋದು, ಆಂಧ್ರ ಇರ್ಬೋದು, ತೆಲಂಗಾಣ, ಮಹಾರಾಷ್ಟ್ರ, ಎಲ್ಲ ರಾಜ್ಯಗಳಿಂದ ಕೂಡ ಜನ ಬರ್ತಾ ಇದ್ದಾರೆ. ಅದಕ್ಕೆ ವಿಶೇಷವಾಗಿ ನಾನು ಬೀದರ್ ಜಿಲ್ಲೆಯ ಸಮಸ್ತ ಜನತೆಗೆ ಈ ಒಂದು ಎಲ್ಲ ಸಂಘಟನೆ ಪರವಾಗಿ ಬಂದು ಲಕ್ಷೋಪಲಕ್ಷ ಜನ ಬಂದು ಈ ಒಂದು ಸುಸಂದರ್ಭದ ತಾವು ಉಪಯೋಗಿಸಿಕೊಳ್ಬೇಕು, ಬಸವಣ್ಣ ತತ್ವವನ್ನು ಅಳವಡಿಸಿಕೊಳ್ಬೇಕು. ಎಲ್ಲರ ಉದ್ದೇಶ ಒಂದೇ ಇದೆ, ಬಸವ ತತ್ವ ಪ್ರಚಾರ ಆಗಬೇಕು, ಬಸವ ತತ್ವ ಸ್ವತಂತ್ರ ಆಗಬೇಕು, ಇಡೀ ಜಗತ್ತಿಗೆ ಮುಟ್ಟಬೇಕು, ಜಗತ್ತಿನಲ್ಲಿ ಶಾಂತಿ ನೆಲೆಸಬೇಕು. ಇಟ್ಟು ಹೇಳಿ ಮಾತನಾಡೋದು.
ದಿನನಿತ್ಯದ ಜೀವನದಲ್ಲಿ ಶುದ್ಧತೆಗೆ ಹೆಚ್ಚು ಮಹತ್ವ ಕೊಡಬೇಕಾಗಿದೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜನಜಾಗೃತಿ ವೇದಿಕೆಯ ಜಿಲ್ಲಾ ಉಪಾಧ್ಯಕ್ಷ ಶಿವು ಲೋಖಂಡೆ ಹೇಳಿದರು. ಪಟ್ಟಣದ ಸದ್ಗುರು ವಿದ್ಯಾಲಯದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಶುದ್ಧ ಗಂಗಾ ಹಾಗೂ ಕೆರೆ ಅಭಿವೃದ್ಧಿ ವಿಭಾಗದ ವತಿಯಿಂದ ಆಯೋಜನೆ ಮಾಡಿದಂಥ ಶುದ್ಧ ಕುಡಿಯುವ ನೀರಿನ ಯೋಜನೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಸಮಾಜೋಪಯೋಗಿ ಕಾರ್ಯಗಳು ಮಾಡುತ್ತಿರುವುದು ಮೆಚ್ಚುವಂತದ್ದಾಗಿದೆ ಎಂದು ಹೇಳಿದರು. ಇನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕು ಯೋಜನಾಧಿಕಾರಿ ಸಂತೋಷ್ ನಾಯಕ್ ಮಾತನಾಡಿ, ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಸಮುದಾಯದ ಅಭಿವೃದ್ಧಿಗಾಗಿ ಒಂದು ವಿಭಾಗವಿದೆ. ಈ ವಿಭಾಗದ ವತಿಯಿಂದ ಶುದ್ಧ ಗಂಗಾ ಸೇರಿದಂತೆ ಹಲವಾರು ಅಭಿವೃದ್ಧಿ ಕಾರ್ಯಗಳು ಕೈಗೆತ್ತಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಜನಜಾಗೃತಿ ವೇದಿಕೆಯ ಮಾಧ್ಯಮ ಪ್ರತಿನಿಧಿ ಸಂತೋಷ್ ಬಿಜಿ ಪಾಟೀಲ್ ಮಾತನಾಡಿ, ಕೈಗಾರಿಕಾ ವಲಯಗಳಿಂದ ನಮ್ಮ ನದಿಗಳು ಕಲುಷಿತವಾಗುತ್ತಿವೆ. ಹೀಗಾಗಿ ಕುಡಿಯುವ ನೀರಿನಿಂದ ಹಲವಾರು ಕಾಯಿಲೆಗಳಿಗೆ ತುತ್ತಾಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಶುದ್ಧ ಗಂಗಾ ವಿಭಾಗದಿಂದ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪಿಸಲಾಗುತ್ತದೆ. ಇದರಿಂದ ನಾವೆಲ್ಲರೂ ಆರೋಗ್ಯವಂತ ಜೀವನ ಸಾಗಿಸಲು ಸಹಕಾರಿಯಾಗಿದೆ ಎಂದು ಹೇಳಿದರು. ನಂತರ ಸದ್ಗುರು ವಿದ್ಯಾಲಯದ ಅಧ್ಯಕ್ಷ ಅಕ್ಷಯ್ ಕುಮಾರ್ ಮುದ್ದಾ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಶುದ್ಧ ಗಂಗಾ ವಿಭಾಗದ ಸಂಜು ಕುಮಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ ಅಧ್ಯಕ್ಷ ನಾಗಭೂಷಣ್ ಮಾಮಡಿ, ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷ ಜಯರಾಜ್ ದಾಬ್ಶೆಟ್ಟಿ, ವೀರಣ್ಣ ಪರಸಣೆ, ಗೀತಾ ನಾಟಕರ್ ಉಪಸ್ಥಿತರಿದ್ದರು. ಜ್ಯೋತಿಯ ಬಲದಿಂದ ಸಮಂದದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಸಂಗನ ಶರಣರ ಅನುಭಾವದಿಂದ ಎನ್ನ ಮನದ ಕೇಡು ನೋಡಯ್ಯ, ಸಂಗನ ಶರಣರ ಅನುಭಾವದಿಂದ ಎನ್ನ ಮನದ ಕೇಡು. ಬಿಡದಿ ಟೌನ್ಶಿಪ್ ನಿರ್ಮಾಣ ವಿಚಾರದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನಡುವೆ ಜಟಾಪಟಿ ನಡೆಯುತ್ತಿರುವಂತೆಯೇ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಮತ್ತೆ ಸವಾಲು ಹಾಕಿದ್ದಾರೆ. ಅದು ಮಾಗಡಿಯಲ್ಲಿ ಈ ಕುರಿತು ಪ್ರತಿಕ್ರಿಯಿಸಿದ ಎಚ್.ಸಿ. ಬಾಲಕೃಷ್ಣ, ಬಿಡದಿ ಟೌನ್ಶಿಪ್ ಯೋಜನೆ ಬಗ್ಗೆ ಚರ್ಚೆ ಮಾಡಲು ಸಿದ್ಧರಿದ್ದೇವೆ. ರಾಮನಗರಕ್ಕಾದರೂ ಬನ್ನಿ, ಬಿಡದಿಗಾದರೂ ಬನ್ನಿ, ಚರ್ಚೆಗೆ ಸಿದ್ಧರಿದ್ದೇವೆ. ಈ ಯೋಜನೆ ಯಾರ ಪಾಪದ ಕೂಸು ಎಂದು ಕುಮಾರಸ್ವಾಮಿ ಸ್ಪಷ್ಟಪಡಿಸಲಿ ಎಂದು ಒತ್ತಾಯಿಸಿದ್ದಾರೆ. ಇನ್ನು ಜನರನ್ನ ಯಾವಾಗಲೂ ಮೋಸ ಮಾಡಲು ಆಗಲ್ಲ. ನಾಯ್ಸಾಗಿ ಮಾತಾಡಿಕೊಂಡು ಒಂದೊಂದು ಬಾರಿ ಒಂದೊಂದು ಹೇಳಿಕೆ ಕೊಡೋದು ಬೇಡ. ಹಿಂದೆ ನಾನೇ ಭೂ ಸ್ವಾಧೀನ ಮಾಡಿದ್ದೆ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಈಗ ಹೋಗಿ ಜನರಿಗೆ ಟೋಪಿ ಹಾಕೋ ಕೆಲಸ ಮಾಡ್ತಿದ್ದಾರೆ. ಇವತ್ತು ಈ ಕಮಿಟ್ಮೆಂಟ್ ಇರೋರು ಎರಡನೇ ಬಾರಿ ಸಿಎಂ ಆದಾಗ ಯೋಜನೆ ಯಾಕೆ ಕೈ ಬಿಡಲಿಲ್ಲ ಎಂದು ಪ್ರಶ್ನೆ ಮಾಡಿದರು. ಇನ್ನು ಜನ ಕೇಳಿದಾಗ ನನ್ನ ಕನಸಿನ ಯೋಜನೆ ನಾನು ಮಾಡೇ ಮಾಡ್ತೀನಿ ಅಂದರೆ, ಎರಡನೇ ಬಾರಿ ಸಿಎಂ ಆದಾಗ ಅವರದ್ದೇ ಶಾಸಕ ಇದ್ದಾಗ ನೀವು ಏನು ಮಾಡಿದ್ರೆ ಎಂದು ಪ್ರಶ್ನಿಸಿದ ಬಾಲಕೃಷ್ಣ, ನಾವು ನಮ್ಮ ನಾಯಕರು ಎಲ್ಲರೂ ಚರ್ಚೆಗೆ ರೆಡಿ ಆಗಿದ್ದೇವೆ ಬನ್ನಿ ಎಂದು ಕುಮಾರಸ್ವಾಮಿಗೆ ಸವಾಲು ಹಾಕಿದ್ದಾರೆ.